ಇತ್ತೀಚೆಗೆ ಇರಾನ್ ಮತ್ತು ಅಮೇರಿಕ ಯುದ್ಧ ನಡೆದಂತೂ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗ ಹೆಚ್ಚಿನ ತೈಲ ಆಗಲಿ ಅಥವಾ ಗ್ಯಾಸ್ ಆಗಲಿ ಇವೆಲ್ಲ ಪೂರೈಕೆ ಆಗೋದು ಅರಬ್ ಕಂಟ್ರಿಗಳಿಂದ. ಇರಾನ್ದಿಂದ ಪೂರೈಕೆ ಆಗ್ತಿದೆ. ಯುದ್ಧ ಇದ್ದ ಕಾರಣ ಸ್ವಲ್ಪ ಅಲ್ಲಿ ಸ್ಥಗಿತ ಆದ ಕಾರಣ ಭಾರತದಾದ್ಯಂತ ಗ್ಯಾಸ್ ಸಿಲಿಂಡರ್ದ ಭಾಳ ಪ್ರಾಬ್ಲಮ್ ಬಂದ್ಬಿಟ್ಟೈತಿ. ಗ್ಯಾಸ್ ಸಿಲಿಂಡರ್ ಅದ್ರಾಗ ಏನೈತಿ, ಕಮರ್ಷಿಯಲ್ ಗ್ಯಾಸ್ ಇಲ್ಲ. ಈಗ ಚಿಕ್ಕೋಡಿ ಪಟ್ಟಣದೊಳಗೆ ಈಗಾಗಲೇ ಕೆಲವು ಹೋಟೆಲ್ಗಳು ಈಗಾಗಲೇ ಬಂದ್ ಮಾಡಿದ್ರು. ಯಾಕಂದ್ರೆ ಗ್ಯಾಸ್ ಇಲ್ಲದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಅನಿವಾರ್ಯ ಆಗೈತಿ. ಗ್ಯಾಸ, ವಿದ್ಯುತ್ ಕೆಲವೇನು ಎಸೆನ್ಷಿಯಲ್ ಇರೋದಿಲ್ಲ, ಅನಿವಾರ್ಯ. ಈ ಗ್ಯಾಸ್ ಇಲ್ಲದಕ್ಕೆ ಬಂದಾಗಿದ್ದಾವೆ. ಅದು ಕೆಲವು ಹೋಟೆಲ್ದವ್ರು ಬಂದ್ ಮಾಡೋಕ್ಕೂ ಆಗೋದಿಲ್ಲ. ಜನ ಅವ್ರ ಕ್ವಾಲಿಟಿ ನೋಡ್ಕೊಂಡು ಗಿರಾಕಿಗಳು ಕಸ್ಟಮರ್ ಒತ್ತಾಯ ಮೂಲಕ ಇವತ್ತಂತೆ ರಾಘವೇಂದ್ರ ಹೋಟೆಲ್ದಾಗ ಒಲಿ ಹೂಡಿದಾರೆ. ರಾತ್ರಿ ಎಲ್ಲ ಒಲಿ ವ್ಯವಸ್ಥೆ ಮಾಡಿ ಒಲಿ ಹೂಡಿ ಇವತ್ತು ಅಡುಗೆ ಚಾಲೂ ಮಾಡಿದಾರು. ಆದರೆ ಗ್ಯಾಸ್ದೊಳಗೆ ಏನು ಕೆಲಸ ಫಾಸ್ಟ್ ಆಗ್ತಂಗೆ ಒಲಿನಾಗ ಆಗೋದಿಲ್ಲ. ಒಂದು ಎರಡನೇದು, ಇದು ಗ್ಯಾಸ್ ಇಲ್ಲದ ಕಾರಣ ಮತ್ತೊಂದು ಪ್ರಾಬ್ಲಮ್ ಅಂದರೆ ಕೆಲವು ಹೋಟೆಲ್ದವ್ರು ಬಂದ್ ಮಾಡೋದು ನಿರ್ಣಯ ತೊಗೊಂಡ್ರು. ಯಾಕೆ ಬಂದ್ ಮಾಡಿರ್ತೀರಪ್ಪ ಅಂತ ಕೇಳೋಣ. ಅವ್ರು ಸ್ಪಷ್ಟ ಹೇಳಿದ್ರು, ನಮ್ಮ ಲೇಬರ್ಗಳು ಇಲ್ಲ ಅಂತಾರೆ ರೀ, ಒಲಿ ಮ್ಯಾಗ ಅಡುಗೆ ಮಾಡೋಕ್ಕಿಲ್ಲ ಅಂತಾರೆ. ಅಂದ್ರೆ ಒಲಿ ಮ್ಯಾಗ ಅಡುಗೆ ಮಾಡು ಭಾಳ ವರ್ಷದಿಂದ ಬಂದ್ ಆಗಿ ಹೋಯ್ತು. ಈಗ ಒಲಿ ಮ್ಯಾಗ ಅಡುಗೆ ಮಾಡೋ ಕಲಾಕಾರನು ಕಡಿಮೆ ಆಗಿದ್ದಾರೆ. ಕುಕ್ಕುಗಳು ಸಿಗಂಗಿಲ್ಲ. ಈಗ ನಮಗೇನು ಒಲಿ ಮ್ಯಾಗ ಜಮ್ಸಾಗಿಲ್ಲ ತಂದು ಕೂಡಲೇ ಮೊದಲ ಲೇಬರ್ ಪ್ರಾಬ್ಲಮ್ ಐತೆ. ಪ್ರಾಬ್ಲಮ್ದಾಗಿ ಇದ್ದದ ಲೇಬರ್ ತೊಗೊಂಡು ಹೋಟೆಲ್ ನಡೆಸ್ಬೇಕಂತಂದ್ರೆ ಈಗ ಅದು ಗ್ಯಾಸ್ ಇಲ್ಲ. ನಾವು ಗ್ಯಾಸ್ ಮ್ಯಾಗ ಕಾಯ ಮಾಡ್ತೀವಿ, ಒಲಿ ಮ್ಯಾಗ ಮಾಡೋಕ್ಕೆ ಆಗೋದಿಲ್ಲ ಅಂತಂದ್ರೆ ಕೆಲವು ಹೋಟೆಲ್ಗಳು ಬಂದೂ ಆಗಿದ್ದವು. ಭಾಳ ಪರಿಸ್ಥಿತಿ ಹೋಟೆಲ್ದವ್ರು ಕೆಟ್ಟೈತಿ. ಈಗ ಬಂದ್ ಮಾಡೋದಂದ್ರೆ ನೋಡಿ, ಬಾಡಿಗೆ ಕೊಡಬೇಕು, ಎಲೆಕ್ಟ್ರಿಕ್ ಬಿಲ್ ಕೊಡಬೇಕು, ಲೇಬರ್ ಪಗಾರ ಕೊಡಬೇಕು. ಇಂಥ ಪರಿಸ್ಥಿತಿದೊಳಗೆ ಏನೈತಿ, ಹೋಟೆಲ್ಗಳು ನಡೆಸೋದು ಭಾಳ ಕಠಿಣ ಆಗಿ ಕೆಲವು ಹೆಸರುಗಳು ಬಂದ್ ಹಾಕಿದವು. ಆದರೆ ರಾಘವೇಂದ್ರ ಹೋಟೆಲ್ದವ್ರು ಏನೈತಿ, ಗ್ರಾಹಕರ ಸಲುವಾಗಿ ಅವರು ಇವತ್ತು ಒಲಿನ ಅಡುಗೆ ಚಾಲು ಮಾಡಿದ್ರು. ಲಾಭ ತಿಂದಿದ್ದು ಮಾಡೋಂಗಿಲ್ಲ. ಅವ್ರ ಗ್ರಾಹಕರು ಏನೈತಿ, ನಮ್ಗೆ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಈ ದೃಷ್ಟಿಯಿಂದ ಒಲಿನ ಅಡುಗೆ ಚಾಲು ಮಾಡಿದರು. ಇನ್ನು ನೋಡ್ಬೇಕಿದೆ 2 ದಿವಸ ನಡೀತೈತಿ. ನಮ್ಮ ಲೇಬರ್ಗಳು ನಿಂತರು ಅಂದರೆ ಹಿಂಗೆ ಕಂಟಿನ್ಯೂ ಆಗ್ತೈತಿ. ಮತ್ತು ಲೇಬರ್ ನಿಲ್ಲಿಲ್ಲ ಅಂದ್ರೆ ನಾವು ಸುದ ಅಂಗಡಿ ಬಂದ್ ಮಾಡೋ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಕೂಡಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿ ಏನು ವ್ಯಾಪಾರಸ್ಥರು ಪಾಪ ಸಣ್ಣ ಹೋಟೆಲ್ದವರೆಲ್ಲ ಭಾಳ ಕೆಟ್ಟ ಬರ್ಬಾದಾಗಿದ್ದಾರೆ ಪಾಪ. ಎಲ್ಲ ಉಪಜೀವನ ಹತ್ರನಾಗಿರೋದ. ಗ್ಯಾಸ್ ಇಲ್ಲಾಂದ್ರೆ ಅವ್ರು ಪೂರಾ ಉದ್ಯೋಗ ಎಲ್ಲ ಬಂದಾಗಿದ್ದವು. ದಯಮಾಡಿ ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಂತೆ ಕಮರ್ಷಿಯಲ್ ಗ್ಯಾಸ್ಗಳನ್ನ ಪೂರೈಕೆ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.